ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಗಿಣ್ಣು ಹಾಲೇ ಇಲ್ಲದೆ ಯಾವುದೇ ರೀತಿಯ ಹಾಲನ್ನ ಬಳಸದೆ ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಗಿಣ್ಣೂರು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ, ಅಥವಾ ಸ್ವೀಟ್ ರೆಸಿಪಿ. ಈ ಒಂದು ಸ್ವೀಟ್ನ ಮಾಡಲಿಕ್ಕೆ ಯಾವುದೇ ರೀತಿಯ ಹಾಲು ಬೇಡ, ತುಪ್ಪನೂ ಬೇಡ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಬೆಲ್ಲನ ನಾವು ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು, ಪಾಕ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬೆಲ್ಲನ ಕರಗಿಸ್ಕೊಳ್ಳೋಣ. ಇವಾಗ ನೋಡಿ ಕರಗಿದ್ದಾಗಿದೆ. ಇಷ್ಟು ಕರಗಿದ್ರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಒಂದು ಸೈಡಲ್ಲಿ ಇಡೋಣ. ಇವಾಗ ನೋಡಿ ಹಾಲಿನ ಬದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೀರು ಹಾಕದೆ ಈ ರೀತಿ ತರಿಯಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ತೆಂಗಿನಕಾಯಿನ ನಾವು ನೀರು ಹಾಕದೆ ಒಂದ್ಸರಿ ರುಬ್ಕೊಳ್ಳೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದ್ಸರಿ ಈ ರೀತಿ ರಫಾಗಿ ರುಬ್ಕೊಳ್ಳಿ. ನಂತರ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ರುಬ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನಾನು ಕೂಡ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳೋಣ. ಇವಾಗ ನೋಡಿ ರುಬ್ಬಿದಾಗಿದೆ. ಈಗ ನಮಗೆ ಬೇಕಾಗಿರ್ತಕ್ಕಂಥ ಗಿಣ್ಣು ಹಾಲು ಇಲ್ಲದೇ ಈ ಒಂದು ತೆಂಗಿನ ಹಾಲನ್ನ ಬಳಸ್ಕೊಂಡು ನಾವು ಗಿಣ್ಣು ಮಾಡ್ಕೊಳ್ಬೋದು. ಹಾಗಾಗಿ ಇವಾಗ ತೆಂಗಿನ ಹಾಲು ರೆಡಿಯಾಗಿದೆ. ಇದನ್ನು ನಾವು ಒಂದ್ಸರಿ ಶೋಧಿಸ್ಕೊಳ್ಳೋಣ. ನೋಡಿ, ಈ ರೀತಿ ಸ್ಟ್ರೈನರ್ಗೆ ನಾವು ರುಬ್ಬಿರ್ತಕ್ಕಂಥ ಒಂದು ತೆಂಗಿನಕಾಯಿನ ಮಿಶ್ರಣನ ಸೇರಿಸ್ಕೊಂಡು ನಾವು ಇದರಲ್ಲಿರ್ತಕ್ಕಂಥ ಹಾಲನ್ನು ತೆಕ್ಕೊಳ್ಬೇಕು. ಇಲ್ಲಿ ನಾವು 1 ಕಪ್ಪು ತೆಂಗಿನಕಾಯಿನ ಬಳಸಿರೋದ್ರಿಂದ ಒಂದು 2 ಸರಿ ಆದರೂ ರುಬ್ಕೊಳ್ಬೇಕಾಗತ್ತೆ. ಹಾಲು ಕರೆಕ್ಟಾಗಿ ಸಿಗುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಇರ್ತಕ್ಕಂಥ ಭಾಗನ ಮತ್ತೆ ನಾವು ರುಬ್ಕೊಳ್ಬೇಕು. ಇಷ್ಟು ಉಳಿದಿದೆ, ಒಂದು 2 ಸರಿ ರುಬ್ಬಿದರೆ ಸಾಕು. ಮತ್ತೆ ಇದನ್ನು ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ಉಳಿದಿರ್ತಕ್ಕಂಥ ತೆಂಗಿನಕಾಯಿ ಮಿಶ್ರಣನ ನಾನಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಮತ್ತೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ನಾವು ನೈಸಾಗಿ ರುಬ್ಕೊಳ್ಬೇಕು. 2ನೇ ಸರಿ ರುಬ್ಬಿರ್ತಕ್ಕಂಥ ಮಿಶ್ರಣನೂ ಕೂಡ ಮೊದಲನೇ ಸರಿ ಯಾವ ರೀತಿ ನಾವು ಶೋಧಿಸ್ಕೊಂಡ್ವಿ ಅದೇ ರೀತಿಯಲ್ಲಿ ಶೋಧಿಸ್ಕೊಂಡು ಇಟ್ಕೊಂಡ್ರೆ ಆಯಿತು. ಇವಾಗ ನೋಡಿ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. 2 ಸರಿ ಶೋಧಿಸ್ಕೊಂಡ್ರೆ ಸಾಕು. ಇಷ್ಟು ಹಾಲು ರೆಡಿಯಾಗಿದೆ. ಬಟ್ ಇದಕ್ಕೆ ನಾವು ಸ್ವೀಟ್ನ ಬೆರೆಸೋದ್ರಿಂದ ನಮಗೆ ಸ್ವೀಟ್ ಅಳತೆಗೋಸ್ಕರ ಈ ಒಂದು ಹಾಲನ್ನು ನಾನಿಲ್ಲಿ ಅಳತೆ ಮಾಡ್ಕೊಳ್ತಿದ್ದೀನಿ. 1 ಕಪ್ಪಿಂದ ಹೆಚ್ಚು ಕಡಿಮೆ 2 ಕಪ್ ಆಗುವಷ್ಟು ನನಗೆ ಇಲ್ಲಿ ಹಾಲು ಸಿಕ್ಕಿದೆ. ಅಂದರೆ ತೆಂಗಿನ ಹಾಲು 2 ಕಪ್ ಆಗುವಷ್ಟು ಸಿಕ್ಕಿದೆ. 2 ಕಪ್ ಹಾಲಿಗೆ, ತೆಂಗಿನ ಹಾಲಿಗೆ ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸಿ ಈ ರೀತಿ ನೀರಲ್ಲಿ ಕರಗಿಸಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಮತ್ತೆ ಶೋಧಿಸ್ಕೊಳ್ತಿದ್ದೀನಿ. ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು. ಕರಗಿಸ್ಕೊಳ್ಳೋದ್ರಿಂದ ಕಸ ಕಡ್ಡಿ ಏನಾದರೂ ಇತ್ತು, ಡಸ್ಟ್ ಇತ್ತು ಅಂದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನೀರು ಸೇರಿಸ್ಕೊಂಡು ಕರಗಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಗಿಣ್ಣಿಗೆ ಬೇಕಾಗಿರ್ತಕ್ಕಂಥ ಹಾಲು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಿದ್ದೀನಿ. ಒಂದು 6 ಸ್ಪೂನ್ ಆದರೆ ಸಾಕು. 2 ಕಪ್ಪು ಒಂದು ತೆಂಗಿನ ಹಾಲಿಗೆ 6 ಸ್ಪೂನ್ ಆಗುವಷ್ಟು ಅಥವಾ 5 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಆದರೆ ಸಾಕು. ಕಾರ್ನ್ಫ್ಲೋರ್ ಸೇರಿಸ್ಕೊಂಡು ಆದಮೇಲೆ ನಾವು ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ಒಂದು ಕೂಡ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಗ್ಯಾಸ್ ಆನ್ ಮಾಡೋಕ್ಕೂ ಮುಂಚಿತವಾಗಿ ಈ ರೀತಿ ಕಲಿಸ್ಕೊಂಡು ಇಟ್ಕೊಳ್ಬೇಕು. ಇವಾಗ ನೋಡಿ, ಒಂದು ಗಂಟಿಲ್ಲದೆ ಇರೋ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಡೋಣ. ಈ ಸೈಡಲ್ಲಿ ಒಂದು ಪ್ಲೇಟ್ಗೆ ನಾನು ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಳ್ತಿದ್ದೀನಿ. ಇದನ್ನು ಮೊದಲೇ ಮಾಡಿ ಇಟ್ಕೊಂಡ್ಬಿಡಿ. ನೋಡಿ, ಈ ರೀತಿ ಜಸ್ಟ್ ತುಪ್ಪನ ನಾವೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ರೆ ಸಾಕು. ಇವಾಗ ತಟ್ಟೆ ರೆಡಿಯಾಗಿದೆ. ತಟ್ಟೆಗಾದರೂ ಮಾಡ್ಕೊಳ್ಳಿ ಅಥವಾ ಬಾಕ್ಸಿಗಾದ್ರೂ ನೀವು ಸೇರಿಸ್ಕೊಳ್ಬೋದು. ಇವಾಗ ರೆಡಿ ಮಾಡಿರ್ತಕ್ಕಂಥ ಹಾಲನ್ನ ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬನ್ನಿ. ಈ ರೀತಿ ಗಟ್ಟಿ ಆಗ್ತಾ ಬಂದಾಗ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಕೈ ಆಡಿಸ್ತಾ ಬನ್ನಿ. ಬೇಕು ಅಂದರೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಬಳಸ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ಬಳಸಿರೋದು ತೆಂಗಿನಕಾಯಿ, ಜಿಗಿಟಿನ ನಂತರ ತಾನಾಗಿ ಬಿಟ್ಕೊಳ್ಳುತ್ತೆ. ಇವಾಗ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿಟ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಇದು ಇಷ್ಟು ಗಟ್ಟಿ ಆದರೆ ಸಾಕು, ಜಾಸ್ತಿ ಏನು ಗಟ್ಟಿ ಆಗಬೇಕು ಅಂತ ಏನಿಲ್ಲ. ಜಸ್ಟ್ ಲಿಕ್ವಿಡ್ ರೀತಿಯಲ್ಲಿ ಗಟ್ಟಿಯಾಗಿದ್ದರೆ ಸಾಕು. ಈ ರೀತಿ ಹಾಕಿ ಇದನ್ನು ನೀವು ಹೊರಗಡೆ ಆದರೆ ಒಂದು 2 ಗಂಟೆ ಬಿಟ್ಕೊಳ್ಳಿ. ಇಲ್ಲ ಫ್ರಿಜ್ಜಲ್ಲಿ ಇಡೋದಾಯಿತು ಅಂದರೆ 1 ಗಂಟೆ ಸಾಕು. ನಾನು ಕೂಡ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. 1 ಗಂಟೆ ನಂತರ ತೆಗೆದು ತೋರಿಸ್ತಿದ್ದೀನಿ. ಎಷ್ಟು ಸಿಂಪಲ್ಲಾಗಿ ಆ ಒಂದು ತಟ್ಟೆನ ಬಿಟ್ಕೊಂಡು ಬರ್ತಿದೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ನೋಡಿದರೆ ಇದನ್ನು ನಾವು ತೆಂಗಿನ ಹಾಲಿಂದ ಮಾಡಿರ್ತಕ್ಕಂಥ ಒಂದು ಗಿಣ್ಣು ಅಂತ ಅನಿಸೋದೇ ಇಲ್ಲ. ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂಥ ಗಿಣ್ಣು ಹಾಲಿಂದ ಮಾಡಿರ್ತಕ್ಕಂಥ ಗಿಣ್ಣು ಸ್ವೀಟ್ ರೆಸಿಪಿ ಅಂತ ಅನಿಸುತ್ತೆ. ಇವಾಗ ನೋಡಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನೀವು ಕಟ್ ಮಾಡುವಾಗಲೂ ಕೂಡ ನೋಡ್ತಿರ್ಬೋದು, ತುಂಬಾ ಸಿಂಪಲ್ಲಾಗಿ ಕಟ್ ಆಗುತ್ತೆ. ಎಲ್ಲೂ
ಎಲ್ಲೂ ಕೂಡ ಒಂದು ಸ್ವಲ್ಪನೂ ಅಂಟ್ಕೊಂಡು ಬರೋದಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ತಿನ್ನುವಾಗಲೂ ಕೂಡ ಅಷ್ಟೇ ಒಂದು ಸ್ವಲ್ಪ ಕೊಕೊನಟ್ ಫ್ಲೇವರ್ ಅನ್ನೋದು ಬಿಟ್ಟರೆ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಗಿಣ್ಣು ಅಥವಾ ತೆಂಗಿನಕಾಯಿ ಗಿಣ್ಣು ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.